ಸಾಧನಾತ್ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕರೆನಿಪಸುರಗಣ ನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬವುಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪ ಸಾಧನಾ ಸಂಧಿ ಪದ್ಯ 13. ಸಾಧನಾತ್ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕರೆನಿಪಸುರಗಣ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ರುಜುಗಣಸ್ಥರ ವಿಚಾರವನ್ನು ತಿಳಿಸ್ತಾರೆ. ಈ ಪದ್ಯದಲ್ಲಿಯೂ ಹೇಳ್ತಾರೆ. ಅಪರೋಕ್ಷದಲ್ಲಿ 2 ಪ್ರಕಾರ: ಸಾಮಾನ್ಯ ಅಪರೋಕ್ಷ, ವಿಶೇಷ ಅಪರೋಕ್ಷ. ಶ್ರೀಹರಿಯ ರಾಮ ಕೃಷ್ಣ ಅವತಾರಗಳಲ್ಲಿ ಅವನ ದರ್ಶನ ಸಾಮಾನ್ಯ ಅಪರೋಕ್ಷ. ಇದಕ್ಕೆ ಬಾಹ್ಯ ಅಪರೋಕ್ಷ ಅಂತಲೂ ಹೆಸರು. ಇದು ಮೋಕ್ಷಕ್ಕೆ ವಿಶೇಷ ಕಾರಣ ಅನಿಸೋದಿಲ್ಲ. ಬಿಂಬಾಪರೋಕ್ಷಕ್ಕೆ ವಿಶೇಷಾಪರೋಕ್ಷ ಅಂತ ಕರೀತಾರೆ. ಇದು ಸ್ವರೂಪ ಚಕ್ಷುರಿಂದ್ರಿಯಗಳಿಂದ ಅಂತರ್ಕಣ್ಣುಗಳಿಗೆ ದರ್ಶನವಾಗುವುದು. ಸ್ಥೂಲ ದೇಹಗತ ಹೃದಯಾಕಾಶದಲ್ಲಿರುವ ಹೃತ್ಪದ್ಮದಲ್ಲಿ ಕಾಣುವುದೇ ಬಿಂಬಾಪರೋಕ್ಷ. ಆಗ ಚೇತನನಿಗೆ ಸ್ವರೂಪ ಜ್ಞಾನ ಉಂಟಾಗಿ ಬಿಂಬ ದರ್ಶನ ದ್ವಾರ ಪ್ರತಿಬಿಂಬದ ಸ್ವರೂಪ ಗೋಚರ ಆಗ್ತದೆ. ಇದೇ ಮೋಕ್ಷಕ್ಕೆ ಕಾರಣ. ಸಮಸ್ತ ದೇವತೆಗಳು ಅಂಡದ ಹೊರಗೆ ಅಂಶ ವಿಶೇಷದಿಂದ ವಿದ್ಯಮಾನರಾಗಿರುವರು. ಅಂಡದ ಹೊರಭಾಗಗತ ತತ್ವಗಳು ಅಸಂಸೃಷ್ಟಗಳು. ಅಲ್ಲಿ ಇರುವ ರುಜ್ವಾದಿ ತಾತ್ವಿಕ ದೇವತೆಗಳು ಅಂದರೆ ರುಜುಗಳಿಂದ ಆರಂಭಿಸಿ ಶತಸ್ಥ ದೇವಗಣಾಂತ ದೇವತಾ ಸಮೂಹ ಭಕ್ತಿಯೋಗಿಗಳು. ಅವರಿಗೆ ಅಪರೋಕ್ಷ ತಿರೋಧಾನವಿಲ್ಲ. ಅವರು ಅನಾದಿ ಅಪರೋಕ್ಷಿಗಳೆನಿಸುವರು. ಆದರೆ ಅಂಡದ ಒಳಗಿರುವ ತತ್ವಗಳು ಸಂಸೃಷ್ಟಗಳು. ಅಂಡ ಸೃಷ್ಟಿಯಲ್ಲಿ ಬಂದ ರುಜುಗಳು ಅಪರೋಕ್ಷಿಗಳು. ಅವರಿಗೆ ಅಂಡದ ಹೊರಗೂ ಮತ್ತು ಒಳಗೂ ಅಪರೋಕ್ಷ ತಿರೋಧಾನ ಯಾವಾಗಲೂ ಇರೋದಿಲ್ಲ. ಅವರು ಸದಾಪರೋಕ್ಷಿಗಳು. ಆದರೆ ಅಂಡದ ಒಳಗೆ ಸಂಸೃಷ್ಟರಾದ ರುಜುಗಳು ವ್ಯತಿರಿಕ್ತರಾಗಿ ತದನ್ಯರಾದ ರುದ್ರಾದಿ ಶತಸ್ಥ ದೇವಗಣಾಂತ ಸುರರು ಸಂಸೃಷ್ಟಿ ಸ್ಥೂಲ ದೇಹಗಳನ್ನು ಧರಿಸುವರು. ಅವರಿಗೆ ಅಸುರಾವೇಶ, ಅಜ್ಞಾನ, ತ್ರಿಗುಣಜನ್ಯ ವಿಕಾರಾದಿಗಳು, ಅಪರೋಕ್ಷ ತಿರೋಧಾನ ಇವುಗಳೆಲ್ಲ ಇರ್ತವೆ. ಇದೇ ರುಜುಗಳಿಗೂ ಇತರ ದೇವತೆಗಳಿಗೂ ಇರೋ ಮುಖ್ಯ ವ್ಯತ್ಯಾಸ. ರುಜುಗಳು ವಿಶೇಷ ಅಪರೋಕ್ಷಿಗಳು, ಇತರ ದೇವತೆಗಳು ಸಾಮಾನ್ಯ ಅಪರೋಕ್ಷಿಗಳು. ಸಕಲ ದೇವತೆಗಳು ಜಾತ್ಯಾಪರೋಕ್ಷಿಗಳಾದರೂ ರುಜುಗಳಿಂದ ಈ ವ್ಯತ್ಯಾಸವನ್ನು ರುಜು ವ್ಯತಿರಿಕ್ತ ದೇವತೆಗಳು ಹೊಂದಿರ್ತಾರೆ. ಸಾಧನೋತ್ತರದಲ್ಲಿ ರುದ್ರಾದಿ ಶತಸ್ಥ ಗಣಪರ್ಯಂತ ಇರುವ ತಾತ್ವಿಕ ದೇವತೆಗಳು ತಮ್ಮ ತಮ್ಮ ಅಧಿಕಾರಗಳಿಗನುಗುಣವಾಗಿ ಸಾಧನ ವಿಶೇಷಗಳು ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಸ್ವಬಿಂಬನನ್ನು ಕಾಣುವರು. ಹೇಗೆಂದರೆ ಉಪಾಧಿರಹಿತ ಸೂರ್ಯನಂತೆ. ಆಕಾಶದಲ್ಲಿ ಮೋಡಗಳು ಸೂರ್ಯನ ಆಚ್ಛಾದಿತವಾಗಿದ್ದರೆ ಅವನು ಸ್ಪಷ್ಟವಾಗಿ ಕಾಣೋದಿಲ್ಲ. ಮೋಡಗಳು ಚದುರಿದಾಗ ಸೂರ್ಯನ ಕಾಂತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸೂರ್ಯನ ಸಹಜ ಕಾಂತಿಯನ್ನು ಮೋಡಗಳು ಮರೆಮಾಡಲಾರವು. ಆದರೆ ಮೋಡದಿಂದ ಆಚ್ಛಾದಿತನಾದ ಸೂರ್ಯನನ್ನು ನಾವು ನೋಡಲಾರೆವು. ಅಂತೆಯೇ ಬಿಂಬನ ಸದಾಪೂರ್ಣನು, ಪ್ರಕಾಶಪೂರ್ಣನು, ಅಜ್ಞಾನ, ಅಸುರಾವೇಶ ಮುಂತಾದ ಉಪಾಧಿಗಳು ಮೋಡಗಳಿದ್ದಂತೆ. ಮೋಡಗಳು ಸ್ವಯಂ ಪ್ರಕಾಶವಿದ್ದರೂ ಅವನನ್ನು ಮರೆಮಾಡುವಂತೆ ಅಪರೋಕ್ಷ ತಿರೋಧಾನ ಕಾರಣದಿಂದ ಸ್ವಬಿಂಬ ದರ್ಶನ ಆಗುವುದಿಲ್ಲ. ರುದ್ರಾದಿ ದೇವತೆಗಳು ತಮ್ಮ ವಿಶೇಷ ಸಾಧನೆಯಿಂದ ಆ ಉಪಾಧಿಯಿಂದ ದೂರರಾಗಿ ಬಿಂಬ ದರ್ಶನವನ್ನು ಪಡೀತಾರೆ. ಈ ಕಾರಣದಿಂದ ಅಧಿಕಾರಾನುಸಾರದಲ್ಲಿ ಎಂದಿದ್ದಾರೆ. ಕೆಲವರಿಗೆ 1 ಸೂರ್ಯ ಪ್ರಕಾಶದಷ್ಟು, ಅವರಿಗಿಂತ ಉತ್ತಮರಿಗೆ 2, 3, 10, 100 ಪಟ್ಟು. ಅವರವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಬಿಂಬದರ್ಶನ ಆಗುವುದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.